ಇನ್ನು ಜೆಡಿಎಸ್ ಶಾಸಕರನ್ನ ಸೆಳಿತೀನಿ ಅನ್ನುವಂತಹ ಸಿಪಿವೈ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರು ಯಾವ ಅರ್ಥದಲ್ಲಿ ಆ ರೀತಿಯಾಗಿ ಹೇಳಿದಾರೋ ಗೊತ್ತಿಲ್ಲ. ಜೆಡಿಎಸ್ ಶಾಸಕರನ್ನ 1 ತಿಂಗಳಲ್ಲಿ ಕರೆದುಕೊಂಡು ಬರ್ತೀನಿ ಅನ್ನುವಂತಹ ಮಾತನ್ನ ಏನು ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಾವು 138 ಜನ ಶಾಸಕರು ಇದ್ದೀವಿ, ಬಹುಮತ ಇದೆ, ಬಹುಮತಕ್ಕಿಂತ ಅನೇಕ ಶಾಸಕರು ಹೆಚ್ಚಿದ್ದೀವಿ, ಸರ್ಕಾರ ಕೂಡ ಸುಭದ್ರವಾಗಿದೆ, ಆ ಒಂದು ಭಾವನೆಯಿಂದ ಹೇಳಿದಾರಷ್ಟೇ. ಸರ್ಕಾರ ಸುಭದ್ರವಾಗಿದೆ ಅನ್ನುವಂತಹ ಒಂದು ಭಾವನೆಯಿಂದ ಹೇಳಿದಾರಷ್ಟೇ. ಜೆಡಿಎಸ್ ಶಾಸಕರನ್ನ ಕರೆತರುವ ಬಗ್ಗೆ ಯಾವುದೇ ನಿರ್ಧಾರ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಯಾವ ಭಾವನೆಯಿಂದ ಹೇಳಿಕೆ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ಗೊತ್ತಿಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಮ್ಮದು ಬಹುಮತ ಇದೆ, ಆ ವಿಚಾರಕ್ಕಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರಬಹುದು ಅಂತ ಮಾತನಾಡಿದ್ದಾರೆ. ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಇನ್ನು ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು. ಇದನ್ನು ಕೇಳ್ತಾ ಇದ್ರಿ. 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಂಪುಟ ಪುನರ್ರಚನೆ, ಅದೇ ರೀತಿ CP ಯೋಗೇಶ್ವರ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ ರಾಜಕೀಯ ವಲಯದಲ್ಲಿ. ಅದರಲ್ಲೂ JDSನ ನಿದ್ದೆಗೆಡಿಸಿದೆ ಈ ವಿಚಾರ. ಯಾವ ಶಾಸಕರು ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ ಅನ್ನುವಂತಹ ಒಂದು ಟೆನ್ಷನ್ ಈಗ ಅವರಿಗೂ ಕೂಡ ಆರಂಭ ಆಗಿದೆ. ಈ ನಡುವೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ ಅಂತ ಅವರು ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮ ಬಳಿ 138 ಜನ ಶಾಸಕರಿದ್ದಾರೆ, ಬಹುಮತ ಇದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರಬಹುದು ಅಂತ ಮಾತನಾಡಿದ್ದಾರೆ. ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ 138 ಸ್ಥಾನಕ್ಕೆ ಹೋಗಿದೆ. ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತೇಳಿ ಇದೆ ಅಂತೇಳಿ ಅವ್ರಿಗೆ ಆ ಭಾವನೆ ಅನಿಸಿರ್ಬೋದು. ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟೂ ಅರ್ಲಿ ಟು ಪ್ರೆಡಿಕ್ಟ್ ಎನಿಥಿಂಗ್. ಇಲ್ಲ, ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಚುನಾವಣೆ ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ 138 ಸ್ಥಾನಕ್ಕೆ ಹೋಗಿದೆ. ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತೇಳಿ ಇದೆ ಅಂತೇಳಿ ಅವ್ರಿಗೆ ಆ ಭಾವನೆ ಅನಿಸಿರ್ಬೋದು. ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟೂ ಅರ್ಲಿ ಟು ಪ್ರೆಡಿಕ್ಟ್ ಎನಿಥಿಂಗ್. ಇಲ್ಲ, ಅವರು ಯಾವ